ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಮಕ್ಕಳ ಅವ್ರಿಗೆಲ್ಲ ಅಲ್ಲ. ಈಗ ಅವ್ರು ನಿಮ್ಗೆಲ್ಲ ಹೇಳಕತ್ತದ ಮಕ್ಕಳ ಹುಡುಗಿರು ಹಳ್ಳ ತೊಡ್ ನೋಡಿ. ಸಾಹಿತ್ಯ ಯಾರು ಬರ್ದಿರ್ತದ? ರಾಮನಾರಾಯಣ ಅವ್ರ ಮಗನೇ ರಾಮನಾರಾಯಣ. ಅವ್ರು ಬರ್ದವ್ರೆ, ನನ್ನ ಕೈಲಿ ಆಡ್ಸವ್ರೆ. ನಾನು ಅದನ್ನ ಹೇಳ್ದೆ, ಇದು ದೊಡ್ಡ ಟ್ರೋಲ್ ಆಯ್ತದಪ್ಪ. ಮಾಮೂಲಿ ಈಗ ಏನು ಗೊತ್ತಾಕಂದ ಈ ಟ್ರೋಲು ಅನ್ನೋದು ಮತ್ತು ಇನ್ನೊಂದೇನೋ ಕಿಂಡಲ್ ಮಾಡೋದು ಅನ್ನೋದು. ಸೊ ಅವ್ರು ಹೊಟ್ಟೆ ತುಂಬಿಸ್ಕೊಳಕ್ಕೆ ಮಾಡ್ತಾರೆ ಪಾಪ. ಅದನ್ನು ಯಾಕೆ ನಾವು ಕಿಂಡಲ್ ಮಾಡ್ಬೇಕು ಮಗ? ಈಗ ನಾವು ಹಂಗೇನಾದರೂ ನಮ್ಮನ್ನು ಟ್ರೋಲ್ ಮಾಡದೆ ಇಲ್ಲ ನಾವು ಟ್ರೋಲ್ ಆಗ್ತಾಯಿದ್ದೀವಿ ಅಂದಿದ್ರೆ ಅಲ್ಲೆಲ್ಲರ ಗದ್ದೆಗಿದ್ದೆ ಉತ್ಕೊಂಡು ಮನೆಗೆ ಒಳಗಡೆ ಇಟ್ಕೊಂಡು ಆರಾಮಾಗಿ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಾವು ಇರೋ ಜಾಗ ಆ ಥರದ್ದು, ನಾವು ಬಂದಿರೋ ಪಬ್ಲಿಕ್ ಆ ಥರದ್ದು. ಹಂಗೆ ಅಂದ್ಬಿಟ್ಟು ನಾವು ಅವ್ರಿಗೆ ಯಾಕೆ ಬೈಬೇಕು? ಅವನು ಅದರಿಂದ ಒಂದು 4 ಕಾಸು ಮಾಡ್ತಾನೆ, ಅವ್ನು ಹೊಟ್ಟೆ ತುಂಬುತ್ತೆ ಅಂದರೆ ಸೊ ಒಳ್ಳೇದಾಗಲಿ ಪಾಪ ಅವನಿಗೆ ಅಲ್ವಾ? ನಾವು ಯಾಕೆ ಇದು ಮಾಡಬೇಕು? ಬಟ್ ಕೆಟ್ಟದಾಗಿ ಮಾಡಬೇಡಿ ಅಂತಷ್ಟೇ. ಕೆಟ್ಟದಾಗಿ ಮಾಡಬೇಡಿ. ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗೆ ಬೈಬೇಡಿ. ಹೆಣ್ಮಕ್ಳನ್ನ ಕೆಟ್ಟದಾಗಿ ಹೀಯಾಳಿಸ್ಬೇಡಿ. ಸೊ ಅದ್ರ ಬಗ್ಗೆ ನನಗೆ ಇದಿದೆ, ಆಕ್ಷೇಪಣೆ ಇದೆ. ಬಿಟ್ಟರೆ ಮಿಕ್ಕಿದೆಲ್ಲ ಏನು ಬೇಕಾದ್ರೂ ಮಾಡ್ಕೋಬೋದು. ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಆಮೇಲೆ ಇನ್ನೊಬ್ರ ಬಗ್ಗೆ, ಆಮೇಲೆ ಬೇರೆ ಬೇರೆ ಪೊಲಿಟಿಕ್ಸ್ಗಳ ಬಗ್ಗೆ ಮಾಡ್ತಾರೆ, ಅಂಥವೆಲ್ಲ ಮಾಡ್ಕೋಬೋದು ಅವರು. ಪರ್ಸ್ನಲ್ಲಾಗಿ ವ್ಯಕ್ತಿಗಳು ಅದ್ರ ಬಗ್ಗೆ ಮಾಡೋದು ಬೇಡ ಅಂತ ನನ್ನ ಒಂದು ಕಳಕಳಿಯ ಮನವಿ. ಅದು ಎಕ್ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ. ಗಂಡು ಮಕ್ಳ ಬಗ್ಗೆ ಮಾಡಿದ್ರೆ ಏನು ಗೊತ್ತಾ ಮಗ? ಹ್ಞೂ ಅನ್ಕೊಂಡು ಸುಮ್ಮನೆ ಹಿಂಗೆ ಹೊರ್ಸ್ಕೊಂಡು ಹೊಟ್ಟೋಯ್ತಾರೆ ಹುಡುಗರು ಅಂತ. ಹೆಣ್ಮಕ್ಳಿಗೆ ಮಾಡಬಾರ್ದು, ತಪ್ಪದು ಹೆಣ್ಮಕ್ಳಿಗೆ ಮಾಡಿದ್ರೆ. ಸೊ ದಟ್ಸ್ ಸಿಂಪ್ಲಿ. ಹಾಡ್ಬೋದು ಅಷ್ಟೇ ಅಣ್ಣ. ಹಾಡಲ್ಲಿ ಆಡ್ಬೋದು, ತೊಂದರೆ ಇಲ್ಲ. ಈಗ ಹಂಸಲೇಖ ಸರ್ ಎಂತೆಂಥ ಹೆಂಗೆ ಬರ್ದವ್ರೆ ಹಂಸಲೇಖ ಸರ್ಗಿಂದ ಏನಿಲ್ಲ ಅವ್ರ ಮುಂದೆ. ಹಲೋ ಮಗ. ಲೈಫ್ ಟುಡೇಗೆ ಆಡಿದ್ದೀರಾ, ಸೊ ನಿಮ್ಮ ಲೈಫ್ ಟುಡೇ ಹೇಗಿದೆ? ಗುಡ್ ಮಗನೇ, ಗೋಯಿಂಗ್ ಗುಡ್. ಚೆನ್ನಾಗಿ ನಡೀತಾ ಇದೆ. ನಿಮ್ಗಳೆಲ್ಲರ ಆಶೀರ್ವಾದ, ಸಪೋರ್ಟು, ಹೆಲ್ಪು ಎಲ್ಲದನ್ನು ಚೆನ್ನಾಗಿ ನಡೀತಾ ಇದೆ. ಅದೇ ಸರ್, ಇತ್ತೀಚೆಗೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಆಗೋಯ್ತು. ಅಯ್ಯೋ ಏನು ಮಗ, ಏನೋ ಇಲ್ಲಿ ಮತ್ತೇನಾದ್ರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅದೇ ನೀವೇ ಇಂಡಸ್ಟ್ರಿಯಲ್ಲಿದ್ದು ನೀವೇ ಮೋಸ ಹೋಗಿದ್ದೀರಾ ಸುದ್ದಿ ಇಲ್ಲ. ನಂದು ಏನು ಗೊತ್ತಾ ಮಗನೇ, ನಾನು ಸಾಮಾನ್ಯವಾಗಿ ಅಮ್ಮನ ತೋಟ ಮಾಡಿದ್ದೀನಿ. ಎಲ್ಲದಕ್ಕೂ ಹೇಳ್ಬೇಕಂದ್ರೆ ಅಮ್ಮನ ತೋಟ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ. ಸೊ ಸಾಮಾನ್ಯ ನನ್ನ ಹತ್ರ 150 ಮೇಲೆ ಹಸುಗಳಿದೆ. ನನ್ನ ಹತ್ರ ಓನ್ಲಿ ದೇಸಿ ತಳಿ. ದೇಸಿ ಅಂದರೆ ಭಾರತದ ಇದು ಅಂತ. ಗುಜರಾತ್, ಪಂಜಾಬ್, ಹರಿಯಾಣ ಆ್ಯಂಡ್ ಪಾಕಿಸ್ತಾನದಿಂದ ಬುಲ್ ತರಿಸಿದ್ದೀನಿ. ಒಂದು ಪಾಕಿಸ್ತಾನ, ಅಲ್ಲಿಂದ ಒಂದು ಲೆಟರ್ ಕೊಟ್ಟು ಅಲ್ಲಿಂದ ಬುಲ್ ತರಿಸಿದ್ದೀನಿ. ಸೊ ಈ ಥರ ನನ್ನ ಎಲ್ಲ ಇದಿದೆ. ನನಗೇನಂತಂದರೆ ನಾನೇ ಹೋಗಿ ಹಸುಗಳನ್ನ ಪರ್ಚೇಸ್ ಮಾಡ್ಕೊಬರ್ತೀನಿ ಫ್ರೀ ಇದ್ದ ಟೈಮಲ್ಲಿ. ಯಾವಾಗ ಫ್ರೀ ಇರ್ತೀನಿ ರಾಜಸ್ಥಾನ್ಗೆ ಹೋಗ್ತೀನಿ 1 ವಾರ, ಯಾವಾಗ ಫ್ರೀ ಇರ್ತೀನಿ ಗುಜರಾತ್ಗೆ ಹೋಗ್ತೀನಿ. ಈ ಥರ ನಾನು ಯಾವಾಗ ಫ್ರೀ ಇರ್ತೀನಿ 1 ವಾರ ಇರೋಲ್ಲ. ಆರಾಮಾಗಿ ಚಡ್ಡಿ ಹಾಕೊಂಡು ಟವಲ್ ಹಾಕೊಂಡು ನೀಟಾಗಿ ಹೊಂಟ್ರೆ ರಸ್ತೆಯಲ್ಲಿ ಮುಗೀತು. ನಾನು ಹಸುಗಳನ್ನ ಪಿಕ್ ಮಾಡ್ಕೊಂಡು ನಾನು ತಗೊಂಬಂದು ಇದು ಮಾಡ್ತೀನಿ. ನನ್ನ ತಾಯಿ ಹೆಸ್ರಲ್ಲಿ ಮಾಡಿರೋದ್ರಿಂದ ಸೊ ಅದನ್ನು ಕೆಲವು ಒಂದು ಎಮ್ಮೆ ಏನೋ ತುಂಬ ಒಳ್ಳೆ ಅದ್ಭುತವಾಗಿತ್ತು. ಒಂದು ಎಮ್ಮೆ ವೈಟ್ ಇದು. ಆಮೇಲೆ ನೀವೆಲ್ಲ ತಗೊಂಡು ನ್ಯೂಸಲ್ಲಿ ಮೊನ್ನೆ ನಮ್ಮ ಇಬ್ಬರು ಮಿನಿಸ್ಟ್ರುಗಳು ಅದೇ ಕೇಳ್ತಾಯಿದ್ರು ನನಗೆ ಫ್ರೆಂಡ್ಸ್ಗಳು, ಏನಪ್ಪ ನಿಂದು ಎಮ್ಮೆ ಕಳೆದೋಯ್ತಂತೆ ಅಂತ. ನಾನು ಹೇಳಿದೆ ಸುಮ್ಮನೆ ಬಾಸ್, ಯಾವ ಎಮ್ಮೆ ಕಳೆದೋಗಿಲ್ಲ ಅಂತ. ಹಂಗೆ ಪಾಪ ಅವ್ನಿಗೇನಾಯಿತು, ಗಿರ್ ಕಾಡಿದೆ ನಿಮಗೆ, ಗುಜರಾತ್ ಗಿರ್ ಕಾಡಿದ್ರೆ ಅಲ್ಲಿ ಎಮ್ಮೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಅವನು ಫೋನ್ ಆಫ್ ಮಾಡ್ಕೊಂಡಿದ್ದ. ಸೊ ಆ ದೃಷ್ಟಿಯಿಂದ ಏನಾಯಿತು, ನಾನು ಅವ್ನಿಗೆ ಹೇಳಿದೆ 3 ದಿವಸ ಫೋನ್ ಆಫ್ ಮಾಡ್ಕೊಬಿಟ್ಟಿದ್ದ. ಬಟ್ ಅದನ್ನ ಎಮ್ಮೆ ಪರ್ಟಿಕ್ಯುಲರ್ ಬೆಕ್ಕೆ ಆಗಿತ್ತು ನನಗೆ. ಅದು ವಿಡಿಯೋ ನಿಮಗೆ ಐ ಥಿಂಕ್ ಕಳಿಸ್ತೀನಿ. ತುಂಬ ಚೆನ್ನಾಗಿದೆ, ಮುದ್ದಾಗಿದೆ ನೋಡೋಕ್ಕೆ. ಅವ್ಳು ಪ್ರೆಗ್ನೆಂಟ್ ಇದ್ಲು. ಸೊ ಅವನು ರೈತ, ಬೇಸಿಕಲಿ ನನಗೆ ಕೊಡೋಕ್ಕೆ ಅಂತ ಒಪ್ಕೊಂಡಿದ್ದೆ. ನಾನು ದುಡ್ಡು ಕೊಟ್ಟಿದ್ದೆ. ನಾನು ದುಡ್ಡು ಅವನ ಅಕೌಂಟ್ಗೆ ಹಾಕಿಲ್ಲ, ಇವನ ಅಕೌಂಟ್ಗೆ ಹಾಕಿದ್ದೆ. ಇವನೇನು ಮಾಡ್ಬಿಟ್ಟಿಯಾನೆ, ಸೊ ಅಲ್ಲಿ ತೊಗೊಂಡೋಗಿ ಕೊಡಲಿಲ್ಲ, ಸೊ ಅಲ್ಲಿ ಹೋಗಲಿಲ್ಲ. ಸೊ ಇವನು ಇಲ್ಲಿ ತೊಗೊಂಡೋಗಿ ಕೊಡಲಿಲ್ಲ, ಎಮ್ಮೆ ಇಲ್ಲಿದೆ, ಇವನು ರೈತ. ಸೊ ಹಿಂಗಾಗಿ ಇವನು ಹೋಗದೇ ಇರೋ ಕಾರಣದಿಂದ ನಾನೇನು ಮಾಡಿದೆ, ಡೈರೆಕ್ಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕಣ ನಿನ್ನ ಮೇಲೆ ಅಂತ ರೇಗಿಬಿಟ್ಟು ಸೊ ಅವನ ಮೇಲೆ ಜಸ್ಟ್ ಒಂದು ಇದನ್ನು ಹಾಕ್ತೆ. ಬಟ್ ಆ ಎಮ್ಮೆ ತರಿಸ್ತೆ ನಾನು, ಅದನ್ನು 100% ತರಿಸ್ತೆ. ನಿಮ್ಮೆಲ್ಲರೂ ಒಂದು ತೋಟ ಕರ್ಕೊಂಡೋಗ್ತೀನಿ, ಕರ್ಕೊಂಡೋಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.